ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕಿಡಿಗೇಡಿಗಳ ದುಷ್ಕೃತ್ಯದ ವಿರುದ್ಧ ಸಿಡಿದೆದ್ದ ಹಿಂದೂಪರ ಸಂಘಟನೆಗಳು. ಶ್ರೀಕೃಷ್ಣ ಚಿತ್ರಕ್ಕೆ ಅಪಮಾನ ಖಂಡಿಸಿ ಕೋಲಾರದಲ್ಲಿ ಬೃಹತ್ ಬೈಕ್ ರ್ಯಾಲಿ. ವಾರ್ತೆಗಳ ವಿವರ. ಕೋಲಾರ ನಗರದಲ್ಲಿ ಕಳೆದ 3ರಂದು ನಡೆದ ಬಂದ್ ವೇಳೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಗೆ ನುಗ್ಗಿ ಅಲ್ಲಿದ್ದ ಶ್ರೀಕೃಷ್ಣ ಸಂದೇಶದ ಗೀತಾಸಾರ ಫೋಟೋವನ್ನು ಹರಿದು ಹಾಕಿ ಕಾಲಿನಲ್ಲಿ ತುಳಿದು ಅಪಮಾನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಹಿಂದೂಪರ ಸಂಘಟನೆಗಳು, ವಿವಿಧ ಸಮುದಾಯದ ಮುಖಂಡರು ನಗರದಲ್ಲಿ ಬೃಹತ್ ಬೈಕ್ ರ್ಯಾಲಿ ನಡೆಸಿ ಹೆಚ್ಚುವರಿ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಡೂಮ್ಲೆಟ್ ವೃತ್ತದಲ್ಲಿ ಸೇರಿದ ನೂರಾರು ಮಂದಿ ಹಿಂದೂಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು, ವಿವಿಧ ಸಮುದಾಯಗಳ ಮುಖಂಡರು ವಿವಿಧ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಜಿಲ್ಲಾ ರಕ್ಷಣಾಧಿಕಾರಿ ಕಚೇರಿಯತ್ತ ತೆರಳಿ ಹೆಚ್ಚುವರಿ ಜಿಲ್ಲಾ ರಕ್ಷಣಾಧಿಕಾರಿ ರವಿಶಂಕರ್ ಅವರಿಗೆ ಮನವಿ ಸಲ್ಲಿಸಿದರು. ಬಳಿಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಮಂಗಳಾ ಅವರಿಗೆ ಮನವಿ ಸಲ್ಲಿಸಿ ಶಾಲಾ ಶಿಕ್ಷಣ ಉಪನಿರ್ದೇಶಕರ ಕಚೇರಿಯಲ್ಲಿ ಕೃಷ್ಣನ ಸಂದೇಶದ ಗೀತಾಸಾರದ ಫೋಟೋವನ್ನು ಹರಿದು ತುಳಿದು ಇರುವ ಚಂದ್ರಮೌಳಿ, ಪಂಡಿತ್ ವೆಂಕಟಪ್ಪ ಸೇರಿದಂತೆ ಇನ್ನಿತರ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಂಡು ಗಡೀಪಾರು ಮಾಡದಿದ್ದರೆ ಕೋಲಾರ ಬಂದ್ ಮಾಡುವ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಯಾದವ್ ಸಮಾಜದ ಮುಖಂಡರಾದ ಶಬರೀಶ್ ಯಾದವ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಓಂಶಕ್ತಿ ತಳಪತಿ, ಹಿಂದೂಪರ ಸಂಘಟನೆಗಳು ಹಾಗೂ ವಿವಿಧ ಸಮುದಾಯದ ಮುಖಂಡರುಗಳಾದ ಬಜರಂಗದಳ ಪಿ. ಬಾಲಾಜಿ, ರಮೇಶ್ ಯಾದವ್, ದಿವಾಕರ್, ಕಿಲಾರ್ಪೇಟೆ ಕಿಶೋರ್, ಮಂಜು, ಕ್ಯಾಪ್ಟನ್ ನರೇಶ್ ಯಾದವ್, ರಾಮಕೃಷ್ಣ, ಸಾಮಾಬಾಬು, ಮುನಿಕೃಷ್ಣ, ಕೆ.ಎಸ್. ವೆಂಕಟೇಶ್, ಮಣಿ, ಮಂಜು ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಅವರು ಅರಿಯೋ ಅವಶ್ಯಕತೆ ಇರಲಿಲ್ಲ ಅದರಲ್ಲಿ. ಸೊ ಇದರಿಂದ ಇದು ಎಂಟೈರು ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸೊ ಆ ವಿಡಿಯೋ CCTV ಫುಟೇಜಲ್ಲಿ ಇದರಲ್ಲಿ ಯಾರು ಪಾಲ್ಗೊಂಡಿದ್ದಾರೆ, ಯಾರು ಪ್ರಚೋದನೆ ಮಾಡಿದ್ದಾರೆ, ಯಾರು ಪ್ರೇರಣೆ ಮಾಡಿದ್ದಾರೆ ಅದರಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಸೊ ಇವ್ರ ಮೇಲೆ ಖಂಡಿತವಾಗ್ಲೂ ಸರ್ ಈ ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತ ನಾವು ತಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ಕೊತಾ ಇದ್ದೀವಿ. ಇಲ್ಲಾಂದರೆ ಮತ್ತೆ ಇನ್ನೊಂದು ಸರ್ ಇವ್ರ ಮೇಲೆ, ಯಾಕಂದರೆ ಇವ್ರು ಬೇರೆ ರೋಲ್ಸ್ ಕೂಡ ಇದೆ ಇವ್ರ ಮೇಲೆ, ನಾವು ಮುಂದಿನ ದಿನ ಮುಂದೆ ನಾವು ಅದನ್ನು ಪ್ಲೇಸ್ ಮಾಡ್ತೀವಿ. ಸೊ ಖಂಡಿತವಾಗ್ಲೂ ಅವ್ರ ಮೇಲೆ 107 ಪ್ರೊಸೀಡಿಂಗ್ಸ್ ಕೂಡ ಇನಿಷಿಯೇಟ್ ಮಾಡಬೇಕು ಸರ್. ಯಾಕಂದರೆ ಸೊಸೈಟಿಯಲ್ಲಿ ಇವರಿಂದ ಪಬ್ಲಿಕ್ ಪ್ಲೀಸ್ ಭಾಳ ತೊಂದರೆ ಆಗಿದೆ, ಅವರು ಭಾಳ ಹಾರ್ಮ್ಫುಲ್ ಆಗಿದ್ದಾರೆ. ಸೊ ಇನ್ ಕೇಸ್ 107 ಪ್ರೊಸೀಡಿಂಗ್ಸ್ ಮಾಡಿ ಇನ್ ಕೇಸ್ ಇಲ್ಲಾಂದ್ರೆ ಎಕ್ಸ್ಟರ್ಮೆಂಟ್ ಕೂಡ ತಾವು ಖಂಡಿತವಾಗ್ಲೂ ಮಾಡ್ಬೋದು ಸರ್. ಸೊ ಗೂಂಡಾ ಆ್ಯಕ್ಟ್ಸ್ ಇಲ್ಲ ಅಂದರೂ ಕೂಡ ಸೊ ಗಡೀಪಾರು ಅವ್ರ ಮೇಲೆ ಇನ್ ಕೇಸ್ ಎಲ್ಲ ಬೇರೆ ಬೇರೆ ಕ್ರಿಮಿನಲ್ ಅಫೆನ್ಸ್ ಇದೆ, ಖಂಡಿತವ್ರು ಪಾಲ್ಗೊಳ್ತಾ ಇದ್ದಾರೆ. ಸೊ ಇದ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೊಗೊಬೇಕು ಅಂತ ನಮ್ಮೆಲ್ಲರ ಪರವಾಗಿ ನಾನು ಆ್ಯಸ್ ಅಡ್ವೊಕೇಟ್ ಆಗಿ, ಆ್ಯಸ್ ಅ ಹಿಂದೂ ಆಗಿ ನಾನು ತಮ್ಮಲ್ಲಿ ಕಳ್ಕಳಿಯನ್ನು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಮೇಲೆ ಖಂಡಿತವಾಗ್ಲೂ ತಾವು ಆ್ಯಕ್ಷನ್ ಮಾಡ್ಕೊಬೇಕು.